ಶ್ರೀ ಗುರುಭ್ಯೋ ನಮಃ. ವೆಂಕಣ್ಣ ರಾಯರಿಗೋಸ್ಕರ ಒಂದು ಬಹಳ ಸುಂದರವಾದಂಥ ಒಂದು ಬೃಂದಾವನ ಮಾಡಿಸಿರ್ತಾನೆ. ಆದರೆ ರಾಯರು ಆ ಬೃಂದಾವನ ನನಗೆ ಬೇಡ, ಅದಕ್ಕೆ ಅರ್ಹರಾದವರಂತರೂ ಮುಂದೆ ಒಂದು ದಿನ ಬರ್ತಾರೆ ಅಂತ ಹೇಳಿ ಬೇರೆ ಒಂದು ಕಾಡುಗಲ್ಲಲ್ಲಿ ತಮ್ಮ ಬೃಂದಾವನವನ್ನು ಮಾಡಿಸ್ತಾರೆ. ಈ ಕತೆ ನಾವು ಆಲ್ರೆಡಿ ಒಂದು ಬೇರೆ ವಿಡಿಯೋದಲ್ಲಿ ನೋಡಿದ್ದೀವಿ. ಹಾಗಾದರೆ ಈ ಬೃಂದಾವನ ಏನಾಯಿತು? ಇವತ್ತಿಗೂ ಸಹ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಮುಂದಕ್ಕೆ ಹೋಗುವಾಗ ಎಡಭಾಗದಲ್ಲಿ ಇನ್ನೊಂದು ಸುಂದರ ಬೃಂದಾವನ ಇದೆ. ಅದೇ ವಾದೀಂದ್ರ ತೀರ್ಥರ ಬೃಂದಾವನ. ಯಾಕೆ ಇದು ವಾದೀಂದ್ರ ತೀರ್ಥರಿಗೆ ಬಂತು? ವಾದೀಂದ್ರ ತೀರ್ಥರಿಗೂ ರಾಘವೇಂದ್ರ ಸ್ವಾಮಿಗಳಿಗೂ ಸಂಬಂಧ ಏನು? ರಾಘವೇಂದ್ರ ಸ್ವಾಮಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ತಮ್ಮ ಮಗ ಯಾರು? ಲಕ್ಷ್ಮೀನಾರಾಯಣ ಆಚಾರ್ಯ. ಲಕ್ಷ್ಮೀನಾರಾಯಣ ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಮಗ. ಅವರಿಗೆ ಇದ್ದಂಥ ಒಬ್ಬನೇ ಮಗ ಶ್ರೀ ಪುರುಷೋತ್ತಮಾಚಾರ್ಯ. ಪುರುಷೋತ್ತಮಾಚಾರ್ಯರು ಇವರ ಏಕೈಕ ಪುತ್ರರಾಗಿದ್ದರು. ಇವರ ಹಿರಿಯ ಪುತ್ರನಾದ ಶ್ರೀನಿವಾಸಾಚಾರ್ಯ ಪೀಠ ಅಲಂಕರಿಸಿದ ನಂತರ ಅವರಿಗೆ ಸಿಕ್ಕ ಹೆಸರು ವಾದೀಂದ್ರ ತೀರ್ಥರು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಮಗನ ಮಗನ ಮಗ ಅಂದರೆ ಮರಿಮಗ ವಾದೀಂದ್ರ ತೀರ್ಥರು. ಇವರು ಬರೀ ಅವರು ಮರಿಮಗ ಅನ್ನೋದಕ್ಕೋಸ್ಕರ ಅವರಿಗೆ ಈ ಸ್ಥಾನಮಾನ ಗೌರವ ಕೊಡಲಿಲ್ಲ ರಾಘವೇಂದ್ರ ಸ್ವಾಮಿಗಳು. ಇವರು ಗುರುಗುಣ ಸ್ಥವನವನ್ನು ರಚನೆ ಮಾಡ್ತಾರೆ. ಅದು ಎಂಥ ಮಹತ್ವವಾದಂಥ ಒಂದು ಕೃತಿ ಅಂದರೆ ಅದರ ಬಗ್ಗೆ ಸಹ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಈ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಅವರ ಹಲವು ಭಕ್ತರಿಗೆ ಮುಂದಕ್ಕೆ ಶೇರ್ ಮಾಡಿ.